ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಾಂಶವೇ ನಮಃ. ಓಂ ಯುಕ್ತಾಃ ವಿಶ್ವೇ ಚಿದ್ಧಿತ್ವಾ ವಿಹವಂತಮರ್ತಾ ಅಸ್ಮಾಕಮಿಚ್ಛೃಣುಹಿ ವಿಶ್ವಮಿನ್ವ ಹವಂ ತಜಿಂದ್ರ ಮಹಿಮಾವ್ಯಾನಟ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 417ನೇಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 158ನೇಯ ಪ್ರಾಂಶು ಎಂಬ ನಾಮವನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿವತ್ತು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಮೊದಲು ಈ ಪ್ರಾಂಶು ಎಂಬ ನಾಮಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನೋಡೋಣ. ಎತ್ತರದ ವ್ಯಕ್ತಿ ಅಂತ ಅರ್ಥ. ಸರ್ವಶ್ರೇಷ್ಠನಾದ, ದೈಹಿಕವಾಗಿಯೂ ಅವನ ಬಹಿರಂಗದಲ್ಲಿಯೂ ಕೂಡ ಅತ್ಯಂತ ಎತ್ತರದವನು, ಭೂಮಿ ಆಕಾಶಗಳಿಂದ ವ್ಯಾಪಿಸಿ ನಿಂತಂಥವನು, ಅಂತರಂಗದಲ್ಲಿಯೂ ಕೂಡ ಗುಣದಿಂದಲೂ ಅತ್ಯಂತ ಉನ್ನತವಾದಂತಹ ಸ್ಥಾನ ಇದ್ದವನು. ಇದು ಪ್ರಾಂಶು ಅಂತ ಅನ್ನೋದಕ್ಕೆ ಅರ್ಥ. ಮತ್ತೆ ಅಂಶು ಅಂದ್ರೆ ಕಿರಣಗಳು, ಹೌದು, ಶ್ರೇಷ್ಠವಾದಂತಹ ಕಿರಣಗಳುಳ್ಳವನು. ಆ ಕಾರಣದಿಂದಲೂ ಕೂಡ ಆತ ಪ್ರಾಂಶು. ಅವನ ದಿವ್ಯ ದೇಹದಿಂದ ಹೊರಸೂಸುವಂಥ ಕಿರಣಗಳು ಅತ್ಯಂತ ಶ್ರೇಷ್ಠವಾದದ್ದು. ಆದ್ದರಿಂದ ಆತ ಪ್ರಾಂಶು ಅಂತ ಕರೆಸಿಕೊಂಡಿದ್ದಾನೆ. ಇದಲ್ಲದೆ ಪ್ರಾಂಶು ಎಂಬ ಶಬ್ದಕ್ಕೆ ಶ್ರೇಷ್ಠವಾದಂತಹ ಕುದುರೆಗಳುಳ್ಳವನು ಅಂತನೂ ಒಂದು ಅರ್ಥವನ್ನ ವರ್ಣನೆ ಮಾಡ್ತಾರೆ. ಆಶು ಇತಿ ಅಶ್ವನಾಮಸು ಪಾಠಾತ್. ಆಶು ಅಂದ್ರು ಅಶ್ವ ಅಂದ್ರು ಒಂದೇ ಅರ್ಥ ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಇದೆ. ಮತ್ತೆ ಪ್ರ ಅಂದ್ರೆ ಭಕ್ತರು ಮಾಡುವಂತ ಶ್ರೇಷ್ಠವಾದ ಸ್ತೋತ್ರ. ಅದನ್ನ ಆ ಅಂದ್ರೆ ಚೆನ್ನಾಗಿ, ಶು ಅಂದ್ರೆ ಶ್ರವಣ ಮಾಡುವವನು. ನಡುವೆ ಆ ಅನುಸ್ವಾರ ಒಂದು ಕಾಣಿಸ್ತದೆ. ಅದ್ಯಾಕೆ ಅನುಸ್ವಾರ ಕಾಣಿಸ್ತದೆ? ಶ್ರೇಷ್ಠವಾದ ಕುದುರೆಗಳುಳ್ಳವನು ಅಂತಾಗಲಿ, ಭಕ್ತರು ಮಾಡುವಂತ ಸ್ತೋತ್ರವನ್ನು ಕೇಳ್ತಾನೆ ಅಂತಾಗಲಿ ಮಾಡಿದಾಗ ಪ್ರಾಶು ಅಂತ ಆಗಬೇಕು. ಪ್ರಾಂಶು ಅಂತ ನಡುವೆ ಅನುಸ್ವಾರ, ಬಿಂದು ಯಾಕೆ ಕಾಣಿಸ್ತು ಅಂದ್ರೆ ಬಿಂದುರ ವ್ಯವಧಾರಣೆ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸರ್ವಮೂಲದಲ್ಲಿ ಅನೇಕ ಕಡೆ ವರ್ಣನೆ ಮಾಡ್ತಾರೆ. ಎಲ್ಲಿಯಾದ್ರೂ ಒಂದ್ ಕಡೆ ಬಿಂದುವನ್ನು ಪ್ರಯೋಗ ಮಾಡಿದರೆ ಆ ಬಿಂದು ಅಂತ ಅನ್ನೋದು ಅವರ ಆಧಿಕ್ಯವನ್ನ, ಹೆಚ್ಚಳವನ್ನ, ಯಾವ ಸಂಗತಿಯನ್ನು ಅಲ್ಲಿ ಪ್ರತಿಪಾದನೆ ಮಾಡಿರ್ತಾರೆ ಆ ಪ್ರತಿಪಾದಿಸಲ್ಪಡುವಂತ ಸಂಗತಿ ಅಂತ ಅನ್ನೋದು ಹೆಚ್ಚಾಗಿದೆ, ಕೇವಲ ಸ್ವಲ್ಪ ಮಟ್ಟಿಂದ ಅಲ್ಲ ಅದು ಅಂತ ಗೊತ್ತಾಗ್ತದೆ. ಆದ್ರಿಂದ ಪ್ರಾಂಶು ಅಂದ್ರೆ ಭಕ್ತರು ಮಾಡುವ ಸ್ತೋತ್ರವನ್ನ ಚೆನ್ನಾಗಿ ಶ್ರವಣ ಮಾಡುವವನು ಅಂತ ಅರ್ಥ. ಮತ್ತೆ ಶ್ರೇಷ್ಠವಾದ ಕುದುರೆಗಳುಳ್ಳವನು ಅಂತ ಅರ್ಥ. ಇಷ್ಟೆಲ್ಲ ಅರ್ಥಗಳು ಆ ಮಂತ್ರಕ್ಕೆ ಬರ್ತವೆ, ಆ ಪ್ರಾಂಶು ಎಂಬ ಶಬ್ದಕ್ಕೆ ಸಿಗ್ತವೆ. ಜಗದ್ವ್ಯಾಪಕನಾದವನು, ಜಗತ್ತಿನ ಎಲ್ಲ ಕಡೆ ವ್ಯಾಪಿಸಿದ ಮಹಿಮೆ ಉಳ್ಳವನು ಅನ್ನೋ ಅರ್ಥವೂ ಕೂಡ ಈ ಪ್ರಾಂಶು ಎಂಬ ಶಬ್ದಕ್ಕೆ ಬರ್ತದೆ. ಅದು ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರ ಏನಿದೆ, ಅವನ ಮಹಿಮೆ ಎಲ್ಲ ಕಡೆ ವ್ಯಾಪಿಸಿದೆ ಅಂತಾನೆ ಸ್ಪಷ್ಟವಾಗಿ ಅದನ್ನು ತಿಳಿಸಿದೆ. ಇದಿಷ್ಟು ಪ್ರಾಂಶು ಎಂಬ ಶಬ್ದದ ಅರ್ಥ ಆಯಿತು. ಇನ್ನು ಮುಂದೆ ಸಾಯಣಾಚಾರ್ಯರು ಮೊದಲಾದವರು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಏಳನೇ ಮಂಡಲದ 28ನೇ ಸೂಕ್ತದಲ್ಲಿ ಈ ಮಂತ್ರಗಳು ಕಂಡು ಬರ್ತವೆ. ಅಲ್ಲಿ ಬ್ರಹ್ಮಾಣ ಇಂದ್ರೋಪಯಾಹಿ ವಿದ್ವಾನ್ ಅರ್ವಾಂಚಸ್ತೆ ಹರಯಸ್ಸಂತು ಯುಕ್ತಾಹ ವಿಶ್ವೇ ಚಿದ್ಧಿತ್ವಾ ವಿಹವಂತಮರ್ಥ ಅಸ್ಮಾಕಮಿಚ್ಛೃಣಿ ವಿಶ್ವಮಿನ್ವ ಅಂತ ಮೊದಲನೇ ಮಂತ್ರ. ಅದರಲ್ಲಿ ಈ ಪೂರ್ವಾರ್ಧ ಏನಿದೆ, ಪೂರ್ವಾರ್ಧದಲ್ಲಿ ಹರಯಸ್ಸಂತು ಅನ್ನೋದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಯುಕ್ತಾಹ ಅಲ್ಲಿಂದ ಪ್ರಾರಂಭಿಸಿ ಆ ಒಂದನೇ ಮಂತ್ರ ಪೂರ್ಣವಾಗಿ, ಮತ್ತೆ ಅದ್ರ ಮುಂದೆ ಬರುವಂತಹ ಎರಡನೇ ಮಂತ್ರ ಹವಂತ ಇಂದ್ರ ಮಹಿಮಾ ವ್ಯಾನಟ ಅಂತ, ಆ ಎರಡನೇ ಮಂತ್ರದಲ್ಲಿ ವ್ಯಾನಟ್ ಅನ್ನುವವರಿಗೆ ಮಾತ್ರ
ಈ ಬೃಹತಿ ಮಂತ್ರದ ಒಂದು ಭಾಗ ಆಗಿದೆ. ಹೀಗೆ ಬೃಹತಿ ಮಂತ್ರ ಸಂಪಾದಿತ ಆಗಿದೆ. ಅದಕ್ಕೆ ಏನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ಸಾಯಣಾಚಾರ್ಯರು ಹೀಗೆ ವರ್ಣನೆ ಮಾಡ್ತಾರೆ. ವಿಶ್ವಮಿನ್ವ ಅಂದ್ರೆ ವಿಶ್ವಪ್ರೀಣಯಿತ, ಇಡೀ ವಿಶ್ವವನ್ನೇ ಪ್ರೀತಿಸುವಂಥ, ವಿಶ್ವಕ್ಕೆಲ್ಲದಕ್ಕೂ ಒಳಿತನ್ನು ಕೋರುವಂಥವನು ನೀನು ಅಂತ ಅದರ ಅರ್ಥ. ನಿನ್ನನ್ನ ಸರ್ವೇ ಮರ್ತಾಹ, ಎಲ್ಲಾ ಮನುಷ್ಯರು ಕೂಡ ವಿಹವಂತಹ, ಪ್ರತ್ಯೇಕವಾಗಿ ತಾವು ತಾವು ಯಜ್ಞ ಮಾಡಿ ನಿನ್ನ ಕರೀತಾರೆ, ನಮ್ಮ ಯಜ್ಞಕ್ಕೆ ಬಾ ಅಂತ ಕರೀತಾರೆ. ಎಲ್ಲರೂ ನಿನ್ನನ್ನು ಕರಿತಾ ಇದ್ದಾರೆ. ಆದರೂ ನಾವು ಮಾಡಿದ ಆಹ್ವಾನವನ್ನು ತಿರಸ್ಕರಿಸಬೇಡ, ನಮ್ಮ ಆಹ್ವಾನವನ್ನು ಕೂಡ ನೀನು ಕೇಳಿ ಇಲ್ಲಿಗೆ ಬರಬೇಕು. ಮುಂದೆ ಶವಸಿನ್ ಅಂತಿದೆ, ಅದು ಅಮೋಘ ಎಂಬ ನಾಮಕ್ಕೆ ಸಂಬಂಧಪಟ್ಟದ್ದು. ಶವಸಿನ್ ಅಂದರೆ ಬಲವುಳ್ಳವನೇ ಅಂತ ಅರ್ಥ. ಅದನ್ನ ಸಾಯಣಾಚಾರ್ಯರು ಈ ಮಂತ್ರಕ್ಕೆ ಸಂಬಂಧಪಟ್ಟಂತ ಹೇಳುವಾಗ ಅದನ್ನು ಕೂಡ ನಾವು ನೋಡ್ಬೇಕಷ್ಟೆ. ತವ ಮಹಿಮಾ, ನಿನ್ನ ಏನು ಮಹಿಮಾ ಇದೆ ಅದು ವ್ಯಾನಟ್, ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೀಗಾದ್ರ ಅರ್ಥ. ಇದಿಷ್ಟು ಸಾಯಣಾಚಾರ್ಯರು ಈ ಮಂತ್ರಕ್ಕೆ ಕೊಡುವಂತಹ ಅರ್ಥ. ಮುಂದೆ ಭಗವಂತಾಚಾರ್ಯರು ಇದೇ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈ ಮುಂದೆ ನೋಡೋಣ. ಪ್ರಾಂಶು ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳುವ ಮಂತ್ರ ಬೇರೆನೇ ಇದೆ. ದ್ರೋಪಯಾಹಿ ವಿದ್ವಾನ್ ಅರ್ವಾಂಚಸ್ತೆ ಹರಯ ಸಂತು ಯುಕ್ತಾ ವಿಶ್ವೇ ಚಿದ್ಧಿತ್ವಾ ವಿಹವಂತಮತ್ತ ಅಸ್ಮಾಕಮಿ ಶೃಣುಹಿ ವಿ ಅಂತ ಇಷ್ಟು ಮಂತ್ರ ಪ್ರಾಂಶು ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯ ಹೇಳ್ತಾರೆ. ಅಕ್ಷರಗಳನ್ನು ನಡುವೆ ಚಿಹ್ನ ಮಾಡಿದ್ದಾರೆ. ಇಂದ್ರ ಎಂಬಲ್ಲಿ ಇನ್ ಎಂಬ ಅಕ್ಷರ ಹಿಂದಿನ ವಾಮನ ಎಂಬ ಬೃಹತಿ ಮಂತ್ರಕ್ಕೆ ಹೋಗಿದೆ. ಮುಂದೆ ದ್ರೋಪಯಾಹಿ ಅಂತ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಕಾಣಿಸ್ತದೆ. ಹೀಗೆ ಮಂತ್ರ, ಬೃಹತಿ ಮಂತ್ರದ ಸ್ವರೂಪ ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯ ಹೇಳುವಂಥದ್ದು ಇಬ್ಬರದು ಕೂಡ ಬೇರೆ ಬೇರೆಯಾಗೇ ಇದೆ. ಇದಕ್ಕೆ ಅವ್ರ ಅರ್ಥ ಏನು ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ವಿಶ್ವಮಿನ್ವ ಅಂದ್ರೆ ಜಗತ್ತೆಲ್ಲವನ್ನು ವ್ಯಾಪಿಸಿದವನೇ ಅಂತ ಅರ್ಥ. ಇದು ಸಾಯಣಾಚಾರ್ಯರು ಹೇಳಿದ ಅರ್ಥಕ್ಕಿಂತ ಭಿನ್ನವಾಗಿದೆ. ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯರು ವಿಶ್ವಮಿನ್ವ ಅನ್ನೋ ಶಬ್ದಕ್ಕೆ ವ್ಯಾಪಿಸಿದವನು ಅನ್ನೋ ಅರ್ಥವನ್ನೇ ಹೇಳ್ತಾರೆ. ಎಲ್ಲಾ ಜನರು ಕೂಡ ನಿನ್ನನ್ನು ವಿಹವಂತೆ ಕರೀತಾರೆ. ನಮ್ಮ ಆಹ್ವಾನವನ್ನು ಕೂಡ ಅಸ್ಮಾಕಮೇವ ಆಹ್ವಾನಂ, ನಮ್ಮ ಆಹ್ವಾನವನ್ನೇ ಅತ್ಯಂತ ಪ್ರೀತಿಯಿಂದ ಶೃಣುಹಿ, ನೀನು ಕೇಳಬೇಕು, ನಮ್ಮ ಬಳಿಗೆ ಬರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿದಿದೆ. ತೇ ಮಹಿಮಾ, ನಿನ್ನ ಜ್ಞಾನ ಏನಿದೆ, ಈ ನಿನ್ನ ಮಹಿಮೆ, ನಿನ್ನ ಶ್ರೇಷ್ಠತೆ, ಅದನ್ನ ವಿಷಯೀಕರಿಸಿ ಈ ಋಷಿಗಳಾದವರೆಲ್ಲರೂ ಕೂಡ ತಮ್ಮ ಸ್ತೋತ್ರವನ್ನು ಮಾಡ್ತಾರೆ. ಋಷೀಣಾಮ್ ಅಂತ ಮುಂದಿನ ಮಂತ್ರದಲ್ಲಿದೆ. ಹೀಗೆ ತ್ವನ್ಮಹಿಮಾಪೂರಿತಮೇವ ಸ್ತೋತ್ರಂ ಯತಸ್ಥೆ ಕುರುವಂತೆ, ನಿನ್ನ ಮಹಿಮೆಯನ್ನು ಹೊಗಳುವ ಸ್ತೋತ್ರಗಳನ್ನೇ ಆ ಋಷಿಗಳು ಯಾವತ್ತೂ ಕೂಡ ಮಾಡ್ತಾರೆ. ಆದ್ರಿಂದ ಆ ಋಷಿಗಳ ಅಭಿಪ್ರಾಯವನ್ನು ಕೂಡ ನೀನು ಯಾವತ್ತೂ ಈಡೇರಿಸ್ತೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಆ ಮಂತ್ರಕ್ಕೆ ಭಗವಂತಾಚಾರ್ಯ ಹೇಳಿದಂಥ ಅರ್ಥ. ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ವಿಶ್ವಮಿನ್ವ ಅಂದ್ರೆ ಈ ಜಗತ್ತನ್ನ ವ್ಯಾಪಿಸಿದಂತಹ ಭಗವಂತನೇ. ವಿಶ್ವಂ ಆ ಇನ್ವ ಏತಿ ಪ್ರೇರಕತ್ವೇನ ಗಚ್ಚತಿ, ಇನ್ನು ಗತವು ಅಂತ ಧಾತು ಇದೆ. ಹೀಗೆ ವಿಶ್ವಮಿನ್ವ ಅಂದ್ರೆ ಜಗತ್ತನ್ನು ವ್ಯಾಪಿಸಿದವನು ಅಂತ ಅರ್ಥ. ಹೇ ವಿಶ್ವವ್ಯಾಪಕ ಅದ್ರ ಸಂಬೋಧನೆ. ಯುಕ್ತಾಹ ಅಂದ್ರೆ ಸಂಗತಾಹ, ಎಲ್ಲ ಜೊತೆಗೂಡಿದಂತಹ ಈ ಋತ್ವಿಕಗಳು, ಅಸ್ಮದೀಯಾಹ ಋತ್ವಿಜಾಹ, ಯಜ್ಞ ನಡೆದಿದೆ. ಯಜ್ಞದಲ್ಲಿ ಎಲ್ಲಾ ಋತ್ವಿಜರು ಕೂಡ ನಿನ್ನನ್ನ ಜೊತೆಗೂಡಿ ಕರೀತಾರೆ. ಅಸ್ಮಾಕಂ ಅಲ್ಲಿ ಚಿತ್ ಅಂತಿದೆ. ಈ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮ ಇದನ್ನು ಕೂಡಿದಂತಹ
ಆ ರಘುನಾಥ ಸ್ವಾಮಿಗಳ ಒಂದು ಪುಸ್ತಕ ಇದೆ, ಅದರಲ್ಲಿ ಚಿತ್ ಅಂತಿದೆ. ಚಿತ್ ಅಲ್ಲ, ಅದು ಈತ್ ಅಂತ ಆಗಬೇಕು. ಅಸ್ಮಾಕಂ ಈತ್ ಅಸ್ಮಾಕಮಪಿ ಹವಂ. ಎಲ್ಲರ ಆಹ್ವಾನವನ್ನು ನೀನು ಕೇಳಿ ಬರ್ತೆ, ನಮ್ಮ ಆಹ್ವಾನವನ್ನು ಕೇಳಿ ಬಾ. ಆಹ್ವಾನಂ ಹವಂ ಶೃಣುಹಿ, ಕೇಳು ಬಾ. ಯಾಕೆಂದ್ರೆ ಯಸ್ಮಾದೇವಂ, ಯಾವ ಕಾರಣದಿಂದ ನಿನ್ನ ಮಹಿಮಾ ಅಂತನ್ನುವುದು ಎಲ್ಲಾ ಕಡೆ ವ್ಯಾಪಿಸಿದೆ, ಆದ್ರಿಂದ ನೀನು ನಮ್ಮ ಆಹ್ವಾನವನ್ನು ಕೇಳಿ ಬಾ ಅಂತದ್ರ ತಾತ್ಪರ್ಯ. ಹೀಗೆ ಅನೇನ ಜಗದ್ವ್ಯಾಪ್ತತ್ವಾತ್ ವ್ಯಾಪ್ತ ಮಹಿಮತ್ವಾದ್ವಾ ಪ್ರಾಂಶು ಉನ್ನತಃ. ಪ್ರಾಂಶು ಅಂದ್ರೆ ಉನ್ನತವಾದ ವ್ಯಕ್ತಿತ್ವ ಉಳ್ಳವನು ಅಂತ ಸಂಸ್ಕೃತದಲ್ಲಿ ಸಹಜವಾದ ಅರ್ಥ. ಅದನ್ನ ಆ ಪ್ರಾಂಶು ಎಂಬ ಶಬ್ದದ ಅರ್ಥವನ್ನೇ ವಿಶ್ವಮಿನ್ವ ಎಂಬ ಶಬ್ದವೂ ಹೇಳಿದೆ. ವಿಶ್ವಮಿನ್ವ ಅಂದ್ರೆ ಜಗದ್ವ್ಯಾಪಕ ಅಂತ ಅರ್ಥ. ಮತ್ತೆ ತೇ ಮಹಿಮಾ ವ್ಯಾನಟ್, ನಿನ್ನ ಮಹಿಮೆ ಎಲ್ಲ ಕಡೆ ವ್ಯಾಪಿಸಿದೆ ಅಂತಲೂ ಬಂದಿದೆ. ಎಲ್ಲ ಕಡೆ ವ್ಯಾಪ್ತವಾದ ಮಹಿಮಾ ಉಳ್ಳವನು ಅಂತಲೂ ಕೂಡ ಬಂದಿದೆ. ಹೀಗೆ ಇವೆರಡು ಶಬ್ದಗಳು, ಒಂದು ವಿಶ್ವಮಿನ್ವ ಅನ್ನೋ ಶಬ್ದ, ಮತ್ತೊಂದು ತೇ ಮಹಿಮಾ ವ್ಯಾನಟ್ ಅನ್ನೋ ಇವಿಷ್ಟು ಆ ಪ್ರಾಂಶು ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡಿವೆ. ಇನ್ನು ಮುಂದೆ ನನ್ನ ವ್ಯಾಖ್ಯಾನದಲ್ಲಿ ಇದಕ್ಕೇನು ಅರ್ಥ ಆಗ್ತದೆ ಅಂತ ಅನ್ನೋದು ನೋಡೋಣ. ವಿಶ್ವಮಿನ್ವ ಅಂತ ಅನ್ನೋದಕ್ಕೆ ವಿಶ್ವವ್ಯಾಪಕ ಅಂತ ಏನು ಅರ್ಥ ಇದೆ, ಅದು ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥ, ಅದನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ವಿಶ್ವೇಚಿತ ಸರ್ವೇಪಿ ಮರ್ತಾಹ ಅಂದ್ರೆ ಸಾಧಕರು, ಸಾಧಕರಾದ ಜನರು. ಮರ್ತರು ಅಂದ್ರೆ ಮರ್ತ್ಯರು ಅಂತ ಅರ್ಥ. ಮರ್ತ್ಯರು ಅಂದ್ರೆ ಸಾಧಕರಾದ ಜನರು. ಅವರು ಯುಕ್ತಾಹ ಸಂಗತಾಹ, ಎಲ್ಲ ಜೊತೆಗೂಡಿ ತ್ವಾ ಅಂದ್ರೆ ನಿನ್ನನ್ನು ವಿಹವಂತೆ ಜೀವನ ಎಂಬ ಯಜ್ಞಕ್ಕಾಗಿ ಕರೀತಾರೆ. ಎಲ್ಲಾ ಕಡೆ ಯಜ್ಞ ಅಂತ ಬಂದಾಗೆಲ್ಲ ಈ ಯಜ್ಞ ಕುಂಡದಲ್ಲಿ ತುಪ್ಪವನ್ನು ಹಾಕಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ತುಪ್ಪವನ್ನು ಹಾಕಿ ಮಾಡುವ, ತುಪ್ಪ ಇತ್ಯಾದಿ ದ್ರವ್ಯಗಳನ್ನು ಹಾಕಿ ಮಾಡುವ ಯಜ್ಞಕ್ಕಿಂತ ನಮ್ಮ ಒಟ್ಟಾರೆ ಜೀವನವೇ ಒಂದು ಯಜ್ಞ ಅಂತ ಏನು ಛಾಂದೋಗ್ಯೋಪನಿಷತ್ತು ಹೇಳಿದೆ, ಪುರುಷೋಭಾವ ಯಜ್ಞ ಅಂತ ಹೇಳಿ, ಅದನ್ನೇ ಎಲ್ಲ ಕಡೆ ನಾನು ಬರ್ಕೊಂಡಿರ್ತೇನೆ. ಹಾಗೆಂತ ಹೇಳಿ ಬಾಹ್ಯ ಯಜ್ಞ ಬೇಡ ಅಂತ ಅರ್ಥ ಅಲ್ಲ. ಅಂತರಂಗದ ಯಜ್ಞ ಅಂತ ಅನ್ನೋದು ಎಲ್ಲರಿಗೂ, ಪಂಡಿತರು, ಪಾಮರರು, ಪುರೋಹಿತರು, ಯಜಮಾನರು, ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು, ಇವರೆಲ್ಲರಿಗೂ ಕೂಡ ಹೊಂದುವಂಥ ಯಜ್ಞ. ಆದ್ರಿಂದ ಯಜ್ಞ ಅಂತ ಬಂದಲ್ಲೆಲ್ಲ ಜೀವನ ಯಜ್ಞ ಅಂತ ನಾನು ಅನುಸಂಧಾನ ಮಾಡ್ಕೊಂಡಿರ್ತೇನೆ, ಅದನ್ನೇ ಬರೆದಿರ್ತೇನೆ ಕೂಡ. ಅಂತಹ ಜೀವನ ಯಜ್ಞದಲ್ಲಿ ನಿನ್ನನ್ನ ಕರೀತಾರೆ ಮತ್ತು ನಿನಗೆ ನಿನಗೆ ತರ್ಪಣ ಆಹುತಿ ಕೊಟ್ಟು ನಿನಗೆ ತೃಪ್ತಿ ಮಾಡ್ತಾರೆ. ಮತ್ತೆ ಅಸ್ಮಾಕಮಿತ್, ನಮ್ಮ ಆಹ್ವಾನವನ್ನೂ ಕೂಡ ನೀನು ಕೇಳು. ಶೃಣುಹಿ, ಕೇಳು, ಕೇಳಿ ಬಾ ಅಂತ ಅರ್ಥ. ಇಂದ್ರ, ಭಗವಂತನೇ, ತೇ ನಿನ್ನ ಮಹಿಮೆಯು ವ್ಯಾನಟ್ ಎಲ್ಲ ಕಡೆ ವ್ಯಾಪಿಸಿದೆ. ಹೀಗೆ ವ್ಯಾಪ್ತವಾದ ಮಹಿಮಾ ಇದ್ದವನು ನೀನು. ಪ್ರಾಂಶು ಎಂಬ ನಾಮಕ್ಕೂ ಮತ್ತು ಈ ಮಂತ್ರಕ್ಕೂ ಇರುವ ಸಂಬಂಧ ಏನು ಅಂದ್ರೆ, ಪ್ರಕರ್ಷೇಣ ಅಶ್ನುತೆ. ಪ್ರಕರ್ಷೇಣ ಅಂದ್ರೆ ಚೆನ್ನಾಗಿ, ಅಶ್ನುತೆ ಅಂದ್ರೆ ವ್ಯಾಪಿಸಿದ್ದಾನೆ, ಚೆನ್ನಾಗಿ ದೇಶತಃ ಕಾಲತಃ ಗುಣತಃ ಎಲ್ಲ ಕಡೆ ವ್ಯಾಪಿಸಿರುವವನು. ಆದ್ರಿಂದ ಅವನನ್ನ ಪ್ರಾಂಶು ಅಂತ ಕರೀತಾರೆ. ಅಶುವ್ಯಾಪ್ತವೆಂಬ ಧಾತುವೇ ಪ್ರಾಂಶು ಎಂಬಲ್ಲೂ ಇದೆ. ಮತ್ತೆ ವ್ಯಾನಟ್ ಅಂತಿದೆಯಲ್ಲ, ಅಲ್ಲಿಯೂ ಕೂಡ ವ್ಯಾನಟ್ ಎಂಬಲ್ಲೂ ಇದೇ ಧಾತುವೇ ಇದೆ. ವಿ ಆ ನಟ್, ವಿ ಇತ್ಯುಪಸರ್ಗ ಪೂರ್ವಕ, ಆಂಗ್ ಇತ್ಯುಪಸರ್ಗ ಪೂರ್ವಕ ಅಶುವ್ಯಾಪ್ತವನ್ನ ಧಾತುವೇ ಇದೆ. ಅದರ ಒಂದು ಭೂತಕಾಲದ ಲಕಾರ ಅದು ವ್ಯಾನಟ್ ಅಂತ. ಅದಕ್ಕಾಗಿ ವ್ಯಾನಟ್ ಅನ್ನುವುದು ವೈದಿಕ ಸಂಸ್ಕೃತದ ಪ್ರಯೋಗ. ನಾನು ಲೌಕಿಕ ಸಂಸ್ಕೃತದಲ್ಲಿ ವ್ಯಾನಶೆ, ವಿ ಆಂಗ್ ಇತ್ಯುಪಸರ್ಗ ಪೂರ್ವಕ ಅಶುಧಾತುವಿನ ಲಿಟ್ಲಕಾರವನ್ನು ಅದಕ್ಕಾಗಿ ಪ್ರಯೋಗ ಮಾಡಿದ್ದೇನೆ. ಹೀಗೆ ವ್ಯಾನಟ್ ಎಂಬಲ್ಲಿ ಮತ್ತು ಪ್ರಾಂಶು ಎಂಬಲ್ಲಿ ಅದೇ ಅಶುವ್ಯಾಪ್ತವು, ಭಗವಂತನ ವ್ಯಾಪ್ತಿಯನ್ನ ದೇಶತಃ ಕಾಲತಃ ಗುಣತಃ ವ್ಯಾಪ್ತಿಯನ್ನು ತೋರಿಸುವ ಧಾತುವೇ ಅಲ್ಲಿ ಎರಡು ಕಡೆ ಇದೆ. ಹೀಗೆ ಬೃಹತಿ ಮಂತ್ರ ಆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪ್ರಾಂಶು ಎಂಬ ನಾಮವನ್ನು ವ್ಯಾಖ್ಯಾನ ಮಾಡಿದೆ. ಹೀಗೆ ಬೃಹತಿ ಮಂತ್ರದಲ್ಲಿ ಎರಡು ಭಾಗಗಳು, ಒಂದು ವಿಶ್ವಮಿನ್ವ ಅನ್ನುವ ಭಾಗ, ಮತ್ತೊಂದು ತೇ ಮಹಿಮಾ ವ್ಯಾನಟ್ ಅಂತ ಒಂದು ಭಾಗ. ಇವೆರಡು ಭಾಗಗಳಿಂದ ಆ ಬೃಹತಿ ಮಂತ್ರ ಪ್ರಾಂಶು ಎಂಬುದನ್ನ ವ್ಯಾಖ್ಯಾನ ಮಾಡಿದೆ. ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ, ಹೆಚ್ಚು ಕಡಿಮೆ ಅದೇ ಅರ್ಥವನ್ನೇ ನಾನಿಲ್ಲಿ ಇಟ್ಕೊಂಡಿದ್ದೇನೆ. ಅರ್ಥವನ್ನೇನು ಬದಲಾಯಿಸಲಿಕ್ಕೆ ಹೋಗಲಿಲ್ಲ. ಭಾವಾರ್ಥ ಏನಾಯಿತು? ಜಗತ್ತನ್ನೆಲ್ಲ ವ್ಯಾಪಿಸಿ ನಿಂತಹ ದೇವನೇ
ಸಾಧಕರೆಲ್ಲರೂ ಜೊತೆಗೂಡಿ ಈ ಜೀವನ ಯಜ್ಞದಲ್ಲಿ ನಿನ್ನನ್ನು ಆಹ್ವಾನಿಸ್ತಾರೆ ಮತ್ತೆ ಆಹುತಿಯನ್ನು ಕೊಡ್ತಾರೆ. ನೀನು ನಮ್ಮ ಆಹ್ವಾನವನ್ನು ಆಲಿಸಿ ನಮ್ಮ ಬಳಿಗೆ ಬಾ. ಪರಮೇಶ್ವರನೇ, ನಿನ್ನ ಮಹಿಮೆ ಈ ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಹಬ್ಬಿದೆ ಅಂತವರ ತಾತ್ಪರ್ಯ. ಸರ್ವೋಚ್ಚೋ ಭಗವಾನ್ ವಿಷ್ಣು ಅಂತ ಅತ್ಯಂತ ಎತ್ತರದ ವ್ಯಕ್ತಿತ್ವ ಇದ್ದವನು. ಈ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲವನ್ನೂ ದೇಶತಃ, ಕಾಲತಃ, ಗುಣತಃ ವ್ಯಾಪಿಸಿ ಇರುವಂಥವನು. ದೇಶತಃ ಕಾಲತಃ ವ್ಯಾಪ್ತಿ ಲಕ್ಷ್ಮೀದೇವಿಗೂ ಇದೆ, ಆದರೆ ಅವಳನ್ನು ಮೀರಿ ಗುಣತಃ ವ್ಯಾಪ್ತಿ ಕೂಡ ಅವನಿಗಿದೆ. ಇಂಥ ವ್ಯಾಪಕವಾದಂತಹ ಮಹಿಮಾ ಇದ್ದವನವನು. ವ್ಯಾಪಕವಾದ ಎಲ್ಲರನ್ನೂ ಮೀರಿಸಿರುವ ಮಹಿಮಾ ಇರುವವನು ಮಾತ್ರ ಅಲ್ಲ, ಅತ್ಯಂತ ಎತ್ತರವಾದಂತಹ ವ್ಯಕ್ತಿತ್ವ ಇರುವವನು. ತ್ರಿವಿಕ್ರಮ ಅವತಾರದಲ್ಲಿ ಅದನ್ನು ಅವನು ತೋರಿಸಿದ್ದಾರೆ. ಮತ್ತು ಪ್ರಾಂಶು ಅಂತಂದ್ರೆ ಶ್ರೇಷ್ಠವಾದಂತಹ ಕಿರಣಗಳುಳ್ಳವನು ಅಂತ ಹಾಗರ್ಥನೂ ಇದ್ದೇ ಇದೆ, ಅದನ್ನು ಹಿಂದೆ ನೋಡಿದ್ದೇವೆ. ಅಂಶು ಅಂತಂದ್ರೆ ಆ ವಸ್ತುವಿನ ಹೊರಮೈಯಿಂದ ಸೂಸುವಂತಹ ಕಿರಣಗಳು ಮಾತ್ರ ಅಲ್ಲ, ಜ್ಞಾನದ ಕಿರಣಗಳು ಕೂಡ ಅವನಿಗಿವೆ. ಜ್ಞಾನ ಮರೀಚಿ ಮಂಡಲ, ಅವನು ಜ್ಞಾನವೆಂಬ ಆ ಕಿರಣಗಳ ಮಂಡಲವನ್ನು ಯಾವತ್ತೂ ಹೊತ್ತವನು ಅಂತ ಅವನನ್ನು ವರ್ಣಿಸ್ತಾರೆ. ಜ್ಯೋತಿಷಾಂ ರವಿರಂಶುಮಾನ್ ಅಂತ ವರ್ಣನೆ ಮಾಡಿದ್ದಾರೆ. ಭಗವದ್ಗೀತಾದಲ್ಲಿ 10ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ ಅದು. ಈ ಎಲ್ಲ ಬೆಳಕುಳ್ಳಂಥ ಈ ಆಕಾಶಕಾಯಗಳೇನಿವೆ, ಸೂರ್ಯ, ಚಂದ್ರ ಮೊದಲಾದದ್ದು, ಅವುಗಳೆಲ್ಲದರಲ್ಲಿ ಸೂರ್ಯ ಶ್ರೇಷ್ಠನಾಗಿದ್ದಾನೆ. ಆ ಸೂರ್ಯನಿಗೆ ಆ ಶ್ರೇಷ್ಠತೆ ಬಂದಿರುವುದು ನನ್ನಿಂದ ಬಂದಿದೆ ಅಂತ ಭಗವಂತ ಹೇಳ್ಕೊಳ್ತಾನೆ. ಅಂಶ ವಿಭಾಜನೆ ಅಂತ ಒಂದು ಧಾತು ಇದೆ, ವಿಭಾಗ ಮಾಡೋದು ಅಂತ ಅರ್ಥ. ಈ ಪ್ರಾಂಶು ಅಂದ್ರೆ ಅತ್ಯಂತ ನಿಖರವಾಗಿ ನಮ್ಮ ಪಾಪದ ಫಲವನ್ನು ಗಮನಿಸಿ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ, ಪುಣ್ಯದ ಫಲವನ್ನು ಗಮನಿಸಿ ನಮಗೆ ಪುಣ್ಯದ ಫಲವನ್ನು ಕೂಡ ಕೊಡ್ತಾನೆ. ನಾಪದಾಮಸ್ತಿ ಮರ್ಯಾದಾ ನ ನಿಮಿತ್ತಂ ನ ಕಾರಣಂ ಧರ್ಮಸ್ತು ವಿಭಜತ್ಯರ್ಥಾನ್ ಉಭಯೋ ಪುಣ್ಯ ಪಾಪಯೋ ಅಂತ ಮಹಾಭಾರತದಲ್ಲೇ ವನಪರ್ವದಲ್ಲಿ ಬರುವಂತಹ ಒಂದು ಮಾತು. ಧರ್ಮಶಬ್ದವಾಚ್ಯನಾದ ಭಗವಂತ ನಾವು ಮಾಡಿದ ಪುಣ್ಯಕರ್ಮ ಮತ್ತು ಪಾಪಕರ್ಮಗಳನ್ನು ಗಮನಿಸಿ ಅದರ ಫಲಗಳನ್ನು ವಿಭಾಗ ಮಾಡಿ ಕೊಡ್ತಾನೆ. ಶುಭಾಶುಭ ಫಲಂ ದೇವಾಹ ಅಸುರಾಶ್ಚ ಸಮಾಪ್ನುಯು ಕ್ರಮೇಣೈವ ಯಥಾಶಕ್ತಿ ಯಥಾ ಯೇ ಪ್ರಯೋಜಕಾಹ. ಈ ದೇವತೆಗಳು ಮತ್ತು ಅಸುರರು ಕ್ರಮವಾಗಿ ಶುಭದ ಫಲಗಳನ್ನು ಮತ್ತು ಅಶುಭ ಫಲಗಳನ್ನು, ನಮ್ಮಂತಹ ಸಾಮಾನ್ಯ ಮನುಷ್ಯರಿಂದ ಪುಣ್ಯಕರ್ಮಗಳನ್ನು, ಶುಭ ಕರ್ಮಗಳನ್ನು ದೇವತೆಗಳು ಮಾಡಿಸ್ತಾರೆ. ಅದರ ಒಂದು ದೊಡ್ಡ ಭಾಗ ದೇವತೆಗಳಿಗೆ ಸಲ್ಲುತ್ತದೆ. ಹಾಗೆ ನಮ್ಮಂತಹ ಸಾಮಾನ್ಯರಿಂದ ದುಷ್ಟಕರ್ಮಗಳನ್ನು ಮಾಡಿಸುವಂಥವರು ಕೂಡ ದೈತ್ಯರೇ ಆಗಿದ್ದಾರೆ, ಅದರ ಫಲ ಅವರಿಗೂ ಕೂಡ ಸಲ್ಲುತ್ತದೆ. ಫಲಮತ ಉಪಪತ್ತೇ ಅಂತ ಬ್ರಹ್ಮಸೂತ್ರ ಇದೆ, 3ನೇ ಅಧ್ಯಾಯದಲ್ಲಿ 2ನೇ ಪಾದದ 39ನೇ ಸೂತ್ರ. ಈ ಭಗವಂತನಿಂದಲೇ ಫಲ ಸಿಗೋದು. ಯಾವುದು ಅಚೇತನವಾದದ್ದು ಯಾವುದು ಕೂಡ ಏನು ಫಲವನ್ನು ಕೂಡ ಕೊಡೋದು ಸಾಧ್ಯ ಇಲ್ಲ. ಫಲವನ್ನು ಕೊಡುವುದೇನಿದ್ರೂ ಪರಮಚೇತನಾದಂತಹ ಭಗವಂತನೇ ಅಂತಾನೆ ಅರ್ಥ. ಪ್ರಾಂಶು ಶಬ್ದಕ್ಕೆ ಲಕ್ಷಾಲಂಕಾರ ಯಾವುದೇ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಮೊದಲು ವಾಮನನಾಗಿದ್ದು ಮುಂದೆ 3 ಲೋಕಗಳಲ್ಲೂ ಕೂಡ ಅವನು ವ್ಯಾಪ್ತನಾಗಿ ಬೆಳೆದು ಎತ್ತರನಾದವನು ಅಂತ ಹರಿವಂಶದ ಮಾತನ್ನು ಉದ್ಧರಿಸ್ತಾರೆ. ತೋಯೇತು ಪತಿತೆ ಹಸ್ತೆ ವಾಮನೋಭೂದ್ ಅವಾಮನಃ ಸರ್ವದೇವಮಯಂ ರೂಪಂ ದರ್ಶಯಾಮಾಸ ವೈ ಪ್ರಭೋ ಭೂ ಪಾದೌ ದ್ಯೌ ಶಿರಶ್ಚಾಸ್ಯ ಚಂದ್ರಾದಿತ್ಯೌ ಚಕ್ಷುಷಿ ಅಂತ. ಬಲಿ ನಿನಗೆ ದಾನ ಕೊಡ್ತೇನೆ 3 ಹೆಜ್ಜೆ ಅಂತ ನೀರನ್ನ ಆ ವಾಮನನ ಕೈಗೆ ಹಾಕಿದ ಕೂಡಲೇ ಮೊದಲು ವಾಮನ ಇದ್ದವನು ಇವನು ಅವಾಮನ ಆಗಿಬಿಟ್ಟ, ಬೆಳೆದು ನಿಂತ. ವಾಮನ ಇದ್ದವನು ತ್ರಿವಿಕ್ರಮನಾಗಿಬಿಟ್ಟ. ಅವನ ಶರೀರದಲ್ಲಿ ಎಲ್ಲಾ ದೇವತೆಗಳು ಇದ್ದರು, ಅವನ ಪಾದಗಳಲ್ಲಿ ಭೂಮಿ ಇತ್ತು, ಅವನ ತಲೆ ಆಕಾಶದಲ್ಲಿ ಇತ್ತು, ಮತ್ತೆ ಚಂದ್ರ ಸೂರ್ಯರು ಅವನ ಕಣ್ಗಳಾಗಿದ್ದಾರೆ. ಚಂದ್ರಾದಿತ್ಯೌಚ ಚಕ್ಷುಷಿ,
ಹರಿವಂಶದಲ್ಲಿ ಬರುವಂಥ ಮಾತು. ಇದು ಅವನ ವ್ಯಾಪ್ತವಾದಂತಹ ರೂಪ. ಪರಾಶರ ಭಟ್ಟರು ಹೇಳುವಂತೆ ಅತ್ಯಂತ ವ್ಯಾಪ್ತನಾದವನು. ಇದಂ ವಿಷ್ಣುರು ವಿಚಕ್ರಮೆ ತ್ರೀಣಿ ಪದ ವಿಚಕ್ರಮೆ ಅಂತ ಈ ವಿಷ್ಣು ಸೂಕ್ತವನ್ನು ಅವರು ಉದ್ಧರಿಸ್ತಾರೆ. ಮತ್ತು ವಿಷ್ಣು ಪುರಾಣದಲ್ಲಿಯೂ ತ್ರಿವಿಕ್ರಮ ಕ್ರಮಾಕ್ರಾಂತ ತ್ರೈಲೋಕ್ಯ ಸ್ಫುರದಾಯುಧ, ತನ್ನ ಅತ್ಯಂತ ಪ್ರಕಾಶಮಾನವಾದ ಆಯುಧಗಳನ್ನು ಹಿಡಿದು 3 ಲೋಕದಲ್ಲೆಲ್ಲ ಅವನು ವ್ಯಾಪಿಸಿ ನಿಂತಿದ್ದ ಅಂತ ವಿಷ್ಣು ಪುರಾಣದಲ್ಲಿ ಕಾಣಿಸ್ತದೆ. ವ್ಯಾಪ್ತಿಮತ್ವಾತ್ ಪ್ರಾಂಶುಶ್ಚ ಪರಿಕೀರ್ತಿತ ಅಂತ, ವ್ಯಾಪ್ತಿ ಉಳ್ಳವನಾದ್ದರಿಂದ, ದೇಶತಃ ಕಾಲತಃ ಗುಣತಃ ವ್ಯಾಪ್ತಿ ಉಳ್ಳವನಾದ್ದರಿಂದ ಅವನಿಗೆ ಪ್ರಾಂಶು ಅಂತ ವರ್ಣಿಸ್ತಾರೆ. ಇನ್ನು ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಂತೆ ತ್ರಿವಿಕ್ರಮ ರೂಪದಿಂದ ಅತ್ಯಂತ ಉನ್ನತನಾದವನು ಅಂತ ಈ ಅರ್ಥ ಕಂಡುಬರ್ತದೆ. ತ್ರಿವಿಕ್ರಮ ರೂಪೇಣ ಉನ್ನತತ್ವಾತ್, ತ್ರಿವಿಕ್ರಮ ರೂಪದಿಂದ ಅತ್ಯಂತ ಎತ್ತರದಲ್ಲಿದ್ದವನು, ಆದ್ರಿಂದ ಅವನು ಪ್ರಾಂಶು. ಮತ್ತೆ ಶ್ರೇಷ್ಠವಾದಂತಹ ಕಿರಣಗಳುಳ್ಳವನು, ಅವನು ದೇಹದಿಂದ ಹೊರಸೂಸುವ ಕಿರಣಗಳು ಹಾಗೆ ಜ್ಞಾನದ ಕಿರಣಗಳು ಇವೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಆದ್ರಿಂದ ಅವನನ್ನು ಪ್ರಾಂಶು ಅಂತ ಹೇಳಬೇಕು ಅಂತ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ ಇದೆ. ಹೀಗಿಲ್ಲಿಯವರೆಗೆ ಆ ಪ್ರಾಂಶು ಅಂತನ್ನೋದನ್ನ ನಾವು ನೋಡಿದ್ವಿ. ಅಂತರಂಗದಲ್ಲೂ ಬಹಿರಂಗದಲ್ಲೂ ಅತ್ಯಂತ ಎತ್ತರದ ವ್ಯಕ್ತಿತ್ವ ಭಗವಂತಂದು. ಹೊರ ಕಣ್ಣೋಟಕ್ಕೆ ಅವನ ಕಿರಣಗಳು ಎಲ್ಲಾ ಕಡೆ ವ್ಯಾಪ್ತ ಆಗಿರೋದು ಸಾಧಕರಾದವರಿಗೆ ಅನುಭವಕ್ಕೆ ಬರ್ತದೆ. ಹಾಗೆ ಅಂತರಂಗದಲ್ಲಿ ಅವನ ಗುಣಗಳು ಕೂಡ ಸರ್ವತ್ರ ವ್ಯಾಪ್ತ ಆಗಿರೋದ್ರಿಂದ ಅವನ ಗುಣಗಳ ಮೂಲಕ, ಅವನ ಮಹಿಮೆಯ ಮೂಲಕ ಕೂಡ ಅವನು ವ್ಯಾಪ್ತ ಅಂತ ಗೊತ್ತಾಗ್ತದೆ. ಹೀಗೆ ಎಲ್ಲಾ ಕಡೆ ವ್ಯಾಪಿಸಿರುವಂತಹ ವ್ಯಕ್ತಿತ್ವ, ಭೂಮಿ ಆಕಾಶಗಳಲ್ಲಿ ವ್ಯಾಪಿಸಿರುವ ವ್ಯಕ್ತಿತ್ವ, ಮತ್ತೆ ಎಲ್ಲಾ ಕಡೆ ಅವನ ಮಹಿಮೆಯೂ ಕೂಡ ವ್ಯಾಪಿಸಿದೆ. ಕಿರಣಗಳು ಕೂಡ ಶ್ರೇಷ್ಠವಾದ ಕಿರಣಗಳು, ಸೂರ್ಯ ಚಂದ್ರ ಮೊದಲಾದ ಎಲ್ಲಾ ಆಕಾಶ ಕಾಯಗಳನ್ನು, ತೇಜಸ್ಸನ್ನ ಬೆಳಕನ್ನು ಹೊರಸೂಸುವಂತಹ ಯಾವ್ಯಾವ ನೈಸರ್ಗಿಕ ಶಕ್ತಿಗಳಿವೆ ಅವುಗಳೆಲ್ಲವನ್ನು ಮೀರಿಸಿದಂತಹ ಶಕ್ತಿ ಅವನು. ಮತ್ತೆ ಅಂಥ ತನ್ನ ಸ್ವರೂಪದಿಂದ ತನ್ನ ಭಕ್ತರಾದವರು ಯಾರ್ಯಾರಿದ್ದಾರೆ, ಸಾತ್ವಿಕರಾದವರಿಗೆ ಸಾತ್ವಿಕ ಫಲವನ್ನ, ಮತ್ತೆ ರಾಜಸರಾದವರಿಗೆ ತಕ್ಕಂತೆ ದುಷ್ಟ ಫಲವನ್ನ ಕೊಡ್ತಾನೆ. ಮತ್ತೆ ಆ ಸಾತ್ವಿಕರಾದವರಲ್ಲೇ ಒಬ್ಬೊಬ್ಬರಿಗೂ ಕೂಡ ಪ್ರತ್ಯೇಕವಾದ ಫಲವನ್ನು ಕೂಡ ಕೊಡ್ತಾನೆ. ಎಲ್ಲರಿಗೂ ಒಂದೇ ಥರದ ಫಲ ಇರೋದಿಲ್ಲ. ಅವನು ಆ ವಿಭಾಗಿಸಿ ನಮಗೆ ಕೊಡುವುದೇನಿದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ವಿಭಾಗ. ಹೀಗೆ ಅವರವರ ಕರ್ಮಗಳಿಗೆ ತಕ್ಕಂತೆ ಎಲ್ಲವನ್ನು ವಿಭಾಗಿಸಿ ಕೊಡುವಂತಹ ವ್ಯಕ್ತಿತ್ವ ಅಂತ ಈ ಪ್ರಾಂಶು ಶಬ್ದದ ನಿರ್ವಚನ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವೂ ಕೂಡ ಅದನ್ನೇ ವರ್ಣಿಸಿದೆ. ನಾವು ನಿನ್ನನ್ನು ಪ್ರಾರ್ಥಿಸ್ತೇವೆ, ಅನೇಕ ಜನ ಪ್ರಾರ್ಥಿಸುವವರಿದ್ದಾರೆ, ಅವರ ನಡುವೆ ನಾವು ಕೂಡ ನಿನ್ನನ್ನು ಪ್ರಾರ್ಥಿಸಿದ್ದೇವೆ. ನೀನು ಅವರೆಲ್ಲರ ಆಹ್ವಾನವನ್ನು ಕೇಳಿ ಬಂದಂತೆ ನಮ್ಮ ಆಹ್ವಾನವನ್ನು ಕೂಡ ಕೇಳಿ ಬರಬೇಕು ಅಂತ ಭಗವಂತನಲ್ಲಿ ಇಲ್ಲಿ ಪ್ರಾರ್ಥನೆ ಇದೆ. ಅದರ ಜೊತೆಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತದೆ.